ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಕೇವಲ ವ್ಯಾವಹಾರಿಕವಾಗಿ ಮಾತ್ರ ಚಿಂತನೆಯನ್ನು ನಡೆಸಬೇಡಿ. ಸ್ವಲ್ಪ ವೈಚಾರಿಕತೆ ಇರಲಿ. ಯಾವ ವಿಷಯವನ್ನು ಹೇಗೆ ಪ್ರಸ್ತಾಪ ಮಾಡಬೇಕು, ಯಾವ ವಿಷಯದಿಂದ ಯಾವ ರೀತಿಯೆಲ್ಲ ಅನುಕೂಲವಾಗುತ್ತೆ ಅನ್ನುವಂಥದ್ದು ಚಿಂತನೆಯಲ್ಲಿರಲಿ. ಕೇವಲ ಲಾಭ ಅಥವಾ ವ್ಯಾಪಾರದ ದೃಷ್ಟಿಯಿಂದ ಎಲ್ಲವನ್ನೂ ಕೂಡ ಗಮನಿಸುವಂಥದ್ದು ಒಳ್ಳೆಯದಲ್ಲ. ಬೇರೆಯವರಿಗೆ ಮಾದರಿಯಾಗಬೇಕಾದಂತಹ ನೀವು ಅಪಹಾಸ್ಯಕ್ಕೊಳಗಾಗ್ತೀರಿ, ಬೇರೆಯವರು ಟೀಕೆ ಮಾಡುವ ಹಾಗಾಗತ್ತೆ. ಇದೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿಕೊಂಡು ಸರಿಯಾದಂತಹ ರೀತಿಯಲ್ಲಿ ವರ್ತಿಸಬೇಕು ಅಂತಕ್ಕಂಥದ್ದು. ಕುಲದೇವತಾ ಅಥವಾ ನಿಮ್ಮ ಗುರುಗಳಲ್ಲಿ ಅಚಲವಾದಂತಹ ಭಕ್ತಿಯನ್ನಿಟ್ಟುಕೊಳ್ಳಿ. ಯಾರು ನಿಮಗೆ ಮಾರ್ಗದರ್ಶಕರಿದ್ದಾರೆ, ಸರಿಯಾದಂತಹ ತಿಳುವಳಿಕೆಯನ್ನು ಹೇಳುವಂಥವ್ರು ಯಾರಿದ್ದಾರೆ, ಅವರ ಬಗ್ಗೆ ಸರಿಯಾದಂತಹ ಪ್ರಾಮಾಣಿಕವಾದಂತಹ ನಂಬಿಕೆಯನ್ನು ಇಟ್ಕೊಳ್ಳಿ. ಕಾಯಕವೇ ನಿಮ್ಮ ಧ್ಯೇಯ ಅಂತಕ್ಕಂಥದ್ದನ್ನು ತಿಳಿಬೇಕು. ಯಾವ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ ಅದರಲ್ಲೇ ದೇವರನ್ನು ಕಾಣತಕ್ಕಂತಹ ಒಂದು ಮನಸ್ಥಿತಿ ನಿಮ್ಮದಾಗಬೇಕು ಅಂತಕ್ಕಂಥದ್ದು. ದಿನನಿತ್ಯದ ಕೆಲಸಗಳಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಬಹುದು, ಆದರೆ ಅಲ್ಲಿ ಬೇಸರವನ್ನು ಮಾಡಿಕೊಳ್ಳೋದಕ್ಕಿಂತ ಬಹಳ ತಾಳ್ಮೆಯಿಂದ ಕೆಲಸವನ್ನು ಪೂರೈಸ್ತಕ್ಕಂಥದ್ದು ಮುಖ್ಯವಾಗುತ್ತೆ. ಅಸಮಾಧಾನ, ಒತ್ತಡ, ಇದರಿಂದ ಕೋಪಗಳು ಅಥವಾ ಒಂದಿಷ್ಟು ಸಿಟ್ಟು ಬರತಕ್ಕಂಥದ್ದು ಹೆಚ್ಚಾಗುವಂಥದ್ದು. ಅವಲಂಬಿತವಾದಂತಹ ಕೆಲವು ಕೆಲಸಗಳಿಂದ ಹಿನ್ನಡೆ. ಯಾವುದೋ ಒಂದು ಕೆಲಸವನ್ನು ಪೂರ್ಣವಾಗಿ ಅವಲಂಬಿಸ್ಕೊಂಡಿರ್ತೀರಿ, ಕೆಲಸ ಆಗಲೇಬೇಕು, ಆದರೆ ನನಗೆ ಬೇರೆ ಎಲ್ಲ ಅನುಕೂಲವಾಗುತ್ತೆ ಅನ್ನುವಂತಹ ರೀತಿಯಲ್ಲಿರ್ತೀರಿ. ಆದರೆ ಅಂತಹ ಕೆಲಸ ಒಂದಷ್ಟು ಹಿನ್ನಡೆ ಆಗ್ತಕ್ಕಂಥದ್ದಿದೆ. ಅನಾಥಾಲಯಕ್ಕೆ ಅಥವಾ ಅನಾಥ ಮಕ್ಕಳಿಗೆ, ಅನಾಥರಿಗೆ ಒಂದಷ್ಟು ಸಹಾಯವನ್ನು ಮಾಡಿ, ಪುಣ್ಯ ಸಂಚಯವನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ. ಹಣದ ವಿಚಾರದಲ್ಲಿ ಸ್ವಲ್ಪ ಕಾಳಜಿ ಇರಬೇಕು, ಎಚ್ಚರಿಕೆ ಇರಬೇಕು. ಇಲ್ಲದೇ ಇದ್ದರೆ ನಷ್ಟ ಅಥವಾ ಮೋಸ ಹೋಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ನಿಮ್ಮ ವೃತ್ತಿ ಅಥವಾ ನೌಕರಿಯಲ್ಲಿ ಏನೋ ಅಡ್ಡಿಗಳು ನಿಮಗೆ ಒದಗಿ ಬರತಕ್ಕಂಥದ್ದು. ಆಗ ಒಂದಷ್ಟು ಬೇಸರವನ್ನು ಮಾಡಿಕೊಳ್ತೀರಿ. ನಿಮ್ಮ ಬಗ್ಗೆ ಇಲ್ಲ ಸಲ್ಲದಂತಹ ಮಾತುಗಳು, ಅಪಪ್ರಚಾರ, ಇದೆಲ್ಲವುದಕ್ಕೂ ಅವಕಾಶಗಳು ಆಗುವಂಥದ್ದಿದೆ. ಆದರೆ ನಿಮ್ಮ ಶಿಸ್ತು ನಿಮ್ಮನ್ನು ಕಾಪಾಡ್ತಕ್ಕಂಥದ್ದು. ನಿಮ್ಮ ಶಿಸ್ತನ್ನು ಬಿಟ್ಟು ನೀವು ಒಂದು ರೀತಿಯಲ್ಲಿ ನಡವಳಿಕೆಯನ್ನು ಬದಲಾಯಿಸಬೇಡಿ ಅನ್ನುವಂಥದ್ದು ಕಿವಿಮಾತು. ಆಹಾರದಿಂದ ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತೆ. ಹಾಗಾಗಿ ಶುದ್ಧವಾದಂತಹ ಅಲ್ಪ ಆಹಾರವನ್ನು ಸ್ವೀಕಾರ ಮಾಡಿ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾದಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಮಿಥುನ ರಾಶಿ. ಸಾಲದಿಂದ ಮುಕ್ತಿ ಸಿಕ್ಕುವಂಥದ್ದು. ಯಾವುದೋ ಉದ್ದೇಶವನ್ನಿಟ್ಟುಕೊಂಡು ಮಾಡಿದಂತಹ ಸಾಲವನ್ನು ಹಲವಾರು ದಿವಸಗಳಿಂದ ತೀರಿಸಲಿಕ್ಕೆ ಕಷ್ಟ ಆಗ್ತಾ ಇದ್ದರೆ ಈ ದಿವಸ ಆ ಸಾಲವನ್ನು ತೀರಿಸಬಹುದು ಅನ್ನುವಂತಹ ಯಾವುದೋ ಒಂದು ಅನುಕೂಲಕರವಾದಂತಹ ಒಂದು ನಂಬಿಕೆ ಅಥವಾ ಒಂದು ವಿಶ್ವಾಸಾರ್ಹವಾದಂತಹ ಒಂದು ಘಟನೆ, ಅಂತಹ ಒಂದು ಸಂದರ್ಭ ನಿಮಗೆ ಒದಗಿ ಬರ್ತಕ್ಕಂಥದ್ದಾಗುತ್ತೆ. ಆರ್ಥಿಕವಾಗಿ ಈ ದಿವಸ ಯಾವುದೇ ರೀತಿಯ ತೊಂದರೆಗಳು ಅಂತಕ್ಕಂಥದ್ದು ಇರೋದಿಲ್ಲ. ವಿದ್ಯಾರ್ಥಿಗಳಿಗೆ ಮಾತ್ರ ಹೆಚ್ಚಿನ ಸವಾಲು ಅನ್ನುವಂಥದ್ದನ್ನು ಎದುರಿಸಬೇಕಾಗತ್ತೆ. ಅತಿಥಿಗಳ ಆಗಮನ ಸಂತೋಷವನ್ನು ಕೊಡ್ತಕ್ಕಂಥದ್ದು. ಮನೆಯ ವಾತಾವರಣ ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಸಮಾಧಾನ, ಶುಭ ಅನ್ನುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂಥದ್ದಾಗುತ್ತೆ. ತುಂಬ ಪರಿಶ್ರಮದಿಂದ ಒಂದಷ್ಟು ಕೆಲಸಗಳನ್ನು ಮಾಡಿ ಪೂರೈಸಬೇಕಾದಂತಹ ದಿವಸ ಅಂತ ಹೇಳಬೇಕು. ಸ್ನೇಹಿತರಿಗೆ ಸಿಹಿಯನ್ನು ಹಂಚಿ ಅವರ ಮನಸ್ಸನ್ನು ಗೆಲ್ತಕ್ಕಂತಹ ಕೆಲಸವನ್ನು ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥದ್ದಿದೆ. ಅಧಿಕವಾದಂತಹ ಖರ್ಚು, ಆದರೂ ಕೂಡ ಮನಸ್ಸಿಗೆ ಒಂದಷ್ಟು ನೆಮ್ಮದಿ ಸಿಕ್ಕುವಂಥದ್ದು. ಮನೆ ಕಟ್ಟತಕ್ಕಂತಹ ವಿಚಾರ ಅಥವಾ ಕಟ್ಟಿದ ಮನೆಯನ್ನು ಕೊಂಡುಕೊಳ್ಳುವಂತಹ ವಿಚಾರ ಮುನ್ನೆಲೆಗೆ ಬರತಕ್ಕಂಥದ್ದು. ಆ ವಿಷಯವನ್ನು ಮುಂದಾಗಿಟ್ಟುಕೊಂಡು ಹಲವಾರು ರೀತಿಯಲ್ಲಿ ಚರ್ಚೆಯನ್ನು ನಡೆಸ್ತಕ್ಕಂಥದ್ದಾಗುತ್ತೆ. ದೀರ್ಘಕಾಲದ ಆಲೋಚನೆಗಳು ಏನೇ ಇದ್ದರೂ ಕೂಡ ಅವೆಲ್ಲ ಇವತ್ತು ಪೂರ್ಣವಾಗ್ತಕ್ಕಂತಹ ಒಂದು ಯೋಗವೋ ಅಥವಾ ಅದೃಷ್ಟವೋ ಒದಗಿ ಬರತಕ್ಕಂಥದ್ದಾಗತ್ತೆ. ಹಳೆಯ ವಿಚಾರ ಅಥವಾ ಸ್ನೇಹಿತರ ಭೇಟಿಯಿಂದ ನಿಮಗೆ ಒಂದಷ್ಟು ಅನುಕೂಲ ಅನ್ನುವಂಥದ್ದಿದೆ. ವೃದ್ಧರಿಗೆ ಅಂದರೆ ವಯಸ್ಸಾದಂಥವರಿಗೆ ವಸ್ತ್ರದಾನವನ್ನು ಮಾಡಿ ಶುಭವಾಗಿ.